ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಚರು ರುಚಿ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿ ಬಂದು ಮೊಳಕೆ ಕಟ್ಟಿದ್ದ ಕಾಳಿಂದ ಮೊಳಕೆ ಕಾಳು ಸಾಂಬಾರು ಮಾಡೋಣ. ಬನ್ನಿ, ಮೊಳಕೆ ಕಾಳು ಬಸ್ಸಾರು. ಇದನ್ನು ಹೇಗೆ ಮಾಡೋದು, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ನೋಡ್ತಾ ಹೋಗೋಣ. ಮೊದಲಿಗೆ ಕಾಳನ್ನ ವಾಶ್ ಮಾಡಿಕೊಂಡು ಅದಕ್ಕೆ 1 ಟೊಮ್ಯಾಟೊ ಮತ್ತು 1 ಸ್ಪೂನ್ ಉಪ್ಪು ಹಾಕ್ಕೊಬೇಕು. ಉಪ್ಪು ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ 3 ವಿಷಲ್ ಬರೆಸ್ಕೋಬೇಕು. ಕಾಳೆಲ್ಲ ಚೆನ್ನಾಗಿ ಮೆತ್ತಗೆ ಬೆಂದಿರಬೇಕು, ಆವಾಗ ಸಾಂಬಾರು ಟೇಸ್ಟ್ ಬರೋದು. ಅವು ತಿನ್ನೋಕ್ಕೂ ಕಾಳು ಚೆನ್ನಾಗಿರುತ್ತೆ ನೋಡಿ. ಈ ಥರ ಇಟ್ಬಿಟ್ಟು 3 ವಿಷಲ್ ಹೊಡೆಸ್ಕೊಳ್ಳಿ. ಒಗ್ಗರಣೆಗೆ ನಾನು 1 ಈರುಳ್ಳಿ, ಕರಿಬೇವು, 2 ಮೆಣಸಿನ್ಕಾಯಿ, ಸಾಸಿವೆ ತೊಗೊಂಡಿದ್ದೀನಿ. ಮತ್ತು ಸಾಂಬಾರು ಮಾಡೋದಕ್ಕೆ ಒಂದು 15 ಒಣಮೆಣ್ಸಿನ್ಕಾಯಿ, ಹಸಿ ಕಾಯಿ ತುರಿ ತೊಗೊಳ್ಳಿ. ಹಸಿ ತೆಂಗಿನಕಾಯಿ ತುರಿ ಆದರೆ ಚೆನ್ನಾಗಿರುತ್ತೆ. ಮತ್ತು 1 ಟೀ ಸ್ಪೂನ್ ಜೀರಿಗೆ, 1 ಈರುಳ್ಳಿ ತೊಗೊಂಡಿದ್ದೀನಿ ಸಾಂಬಾರಿಗೆ, ಮತ್ತು 1 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಎಲ್ಲ ಸಿಪ್ಪೆ ಎಲ್ಲ ಬಿಡಿಸಿ ನೀಟಾಗಿ ಎತ್ತಿಟ್ಕೊಂಡಿದ್ದೀನಿ ನೋಡಿ. ಇಷ್ಟೆಲ್ಲ ತೊಗೊಂಡಿದ್ದೀನಿ. ಮತ್ತು ಇದನ್ನು ಫ್ರೈ ಮಾಡ್ಕೊಬೇಕು. 1 ಸ್ಪೂನ್ ಆಯಿಲ್ ಹಾಕ್ಕೊಂಡು, ಸಾಕು, ಜಾಸ್ತಿ ಆಯಿಲ್ ಹಾಕ್ಬಿಡಿ. 1 ಸ್ಪೂನ್ ಹಾಕಿ ಆಯಿಲ್, ಮತ್ತು ಒಣಮೆಣ್ಸಿನ್ಕಾಯಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಕೆಂಪಗಾಗಬೇಕು. ಮತ್ತು ಇದಕ್ಕೇ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡಬೇಕು. ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಅಷ್ಟೇ ಹಾಕ್ಕೊಂಡು ಫ್ರೈ ಮಾಡಿಕೊಂಡು, ಇದಕ್ಕೇ ಒಂದು ಲಾಸ್ಟಿಗೆ 1 ಸ್ಪೂನ್ ಜೀರಿಗೆ ಹಾಕ್ಬಿಟ್ಟು 1 ನಿಮಿಷ ಫ್ರೈ ಮಾಡಿ ಸ್ಟವ್ನ ಆಫ್ ಮಾಡಬೇಕು. ನೋಡಿ, ಫ್ರೈ ಆಗ್ತಿದೆ. ಜೀರಿಗೆ ಹಾಕೊಂಡ್ಮೇಲೆ 1 ನಿಮಿಷ ಫ್ರೈ ಮಾಡಿದ್ರೆ ಸಾಕಾಗುತ್ತೆ. 1 ಸೆಕೆಂಡ್ ಅಷ್ಟೇ, 1 ನಿಮಿಷ ಅಲ್ಲ. ಹೀಗೆ ಫ್ರೈ ಆಯಿತು. ಇದನ್ನು ಆಫ್ ಮಾಡ್ಕೊಳ್ಳೋಣ. ಆಫ್ ಮಾಡ್ಕೊಂಡು ತಣ್ಣಗಾಗಲಿ. ಮತ್ತು ಆವಾಗಲೇ ಕೂಗಿಸ್ಕೊಂಡಿದ್ವಲ್ಲ ಕಾಳನ್ನ ಸಪ್ರೇಟ್ ಮಾಡ್ಕೊಬೇಕು. ಇವಾಗ ಅದನ್ನು ಕಾಳು ಸಪ್ರೇಟು ಮತ್ತು ಸಪ್ಪೆಸು ಸಪ್ರೇಟ್ ಮಾಡ್ಕೊಬೇಕು. ಮತ್ತು ಆ ಕಾಳು ಟೊಮೆಟೊ ಸೈಡಿಗೆ ತೆಗೆದಿಟ್ಕೊಬೇಕು, ಸಿಪ್ಪೆ ಎಲ್ಲ ತೆಗಿಬೇಕು ಟೊಮೊಟೊದು ನೋಡಿ. ರೀತಿ ಅದು ತಣ್ಣಗಾಗಲಿ. ಸ್ವಲ್ಪ ಸಿಪ್ಪೆ ಎಲ್ಲ ತೆಗೆದಿದ್ದೀನಿ. ಅದಕ್ಕೆ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಬೇಕು, ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಬೇಕು ರುಬ್ಕೊಳ್ಳೋದಕ್ಕೆ ನೋಡಿ. ಸಪ್ರೇಟ್ ಮಾಡ್ಕೊಂಡು ಕಾಳು ಸಪ್ರೇಟ್ ಮಾಡಿಕೊಂಡು, ಮತ್ತು ಆವಾಗಲೇ ತೆಗೆದಿಟ್ಕೊಂಡಿದ್ವಲ್ಲ ಟೊಮೊಟೊ ಮತ್ತು ಕಾಳು, ಅದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಬೇಕು. ಕೊತ್ತಂಬರಿ, ಹುಣಸೆಹಣ್ಣು, ಮತ್ತು ಆವಾಗಲೇ ತಣ್ಣಗಾಗಿ ಇಟ್ಟಿದ್ವಲ್ಲ ಈರುಳ್ಳಿ, ಒಣಮೆಣ್ಸಿನ್ಕಾಯಿ ಮತ್ತು ಜೀರಿಗೆ ಮತ್ತು ಕಾಯಿ ತುರಿ ಎಲ್ಲ ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೊಬೇಕು. ಗ್ರೈಂಡ್ ಮಾಡ್ಕೊಂಡ್ಮೇಲೆ ಸಪ್ಪೆಸ್ಟಿಗೆ ಬೆರೆಸ್ಬೇಕು. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಜಾಸ್ತಿ ತೆಳುನೂ ಇರಬಾರ್ದು, ಜಾಸ್ತಿ ಮೀಡಿಯಮ್ಮಾಗಿ ರಸಮ್ ಥರ ಹೇಗಿರುತ್ತೋ ಆ ಥರ ಇದ್ದರೆ ಸಾಕು. ರಸಮ್ಗೆ ಹೇಗಿರುತ್ತೋ ಆ ಥರ ಬಸ್ಸಾರು ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್ ಇರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ಥರ ಆಗಿದೆ. ಮತ್ತು ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ. ಅದೇ ಬಾಣಲಿಗೂ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಳ್ಳಿ. ಸಾಸಿವೆ, ಒಣಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ, ಕರಿಬೇವು ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಚೆನ್ನಾಗಿ. ಈರುಳ್ಳಿ ಎಲ್ಲ ಚೆನ್ನಾಗಿ ನೀಟಾಗಿ ಫ್ರೈ ಆದರೆ ಚೆನ್ನಾಗಿರುತ್ತೆ. ಇದರಲ್ಲೇ ಸ್ವಲ್ಪ ಒಗ್ಗರಣೆ ಸಾಂಬಾರ್ಗೆ ಹಾಕ್ಬಿಡೋಣ. ಸಾಂಬಾರ್ಗೆ ಸ್ವಲ್ಪ ಎತ್ತಿಟ್ಕೊಂಡು ಸಾಕು, ಸ್ವಲ್ಪ ಆದರೆ ಸಾಂಬಾರಿಗೆ ಹಾಕ್ಕೊಂಡು ಮಿಕ್ಕಿರೋ ಒಗ್ಗರಣೆ ಕಾಳು ಇರುತ್ತಲ್ಲ, ಕಾಳಿಗೆ ಕಾಯಿ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ಒಗ್ಗರಣೆಗೆ ಇನ್ನೊಂದು ಸ್ವಲ್ಪ ಕಾಳು ಇರುತ್ತಲ್ಲ, ಆ ಕಾಳನ್ನ ಹಾಕ್ಕೊಂಡು 1 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಕಾಳೆಲ್ಲ ಹಾಕ್ಕೊಂಡು ನೀಟಾಗಿ 1 ನಿಮಿಷ ಬೆಂದಿರುತ್ತೆ ಆಲ್ರೆಡಿ. ಅದನ್ನೇನು ಬೇಯೋದು ಅವಶ್ಯಕತೆ ಇಲ್ಲ. ಒಗ್ಗರಣೆಲಿ 1 ನಿಮಿಷ ಫ್ರೈ ಆದರೆ ಸಾಕು. ನಡೀತಾರೆ, ತುಂಬ ಟೇಸ್ಟಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಮತ್ತು ಸಾಂಬಾರನ್ನ ಒಣಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಮಿನಿಮಮ್ 5 ನಿಮಿಷ ಫ್ಲೇಮಲ್ಲಿಟ್ಟು ಕುದಿಸ್ಕೊಬೇಕು ಸಾಂಬಾರು. ಆವಾಗೇ ಸಾಂಬಾರು ಟೇಸ್ಟಿಗೆ ಸಿಗೋದು. ಕುದಿಸಿಲ್ಲ ಅಂದರೆ ಟೇಸ್ಟ್ ಸಿಗೋಲ್ಲ ನೋಡಿ. ಸರ್ವ್ ಮಾಡ್ತಾಯಿದ್ದೀವಿ. ಯಾವ ಥರ ಬಂದಿದೆ, ಹೇಗಿದೆ ಅಂತ. ತುಂಬ ಚೆನ್ನಾಗಿರುತ್ತೆ. ಒನ್ಸ್ ಟ್ರೈ ಮಾಡಿ. ಆದಷ್ಟು ವಿಡಿಯೋ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.